ಮನೆ ಲಂಚ್ ಬಂದು ರಾಗಿ ದೋಸೆ, ಒಂದು ಆಮ್ಲೆಟ್, ಚಿತ್ರಾನ್ನ, ಪೊಟೇಟೊ, ಆಲೂಗೆಡ್ಡೆ. ಆದಿಗೆ ಟಾನ್ಸಿಲ್ಸ್ ಆಪರೇಷನ್ ಆಗಿತ್ತು. 8 ತಿಂಗಳು ಮಾಡಿದ್ದೀವಿ. 1 kgನೂ ನಾನು ಕಮ್ಮಿ ಆಗಿಲ್ಲ. 9.2. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ದಪ್ಪ ಆಗಿದ್ದೀನಿ. ಮೇಯ್ನ್ ಆಗಿ ಈ ಪಾರ್ಟ್ ಸಖತ್. ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ಎದ್ದೇಳಕ್ಕೆ ಮನಸ್ಸಿಲ್ಲದೆ ಇದ್ದಿದ್ದೀನಿ, ಯಾಕಂದರೆ ಇವತ್ತು ಮಂಡೇ. ಕ್ಲೈಮೇಟ್ ಬೇರೆ ಒಂಥರ ಚೆನ್ನಾಗಿದೆ. ಇಷ್ಟೊತ್ತಿಗಾಗಲೇ ಸಿಕ್ಕಾಬಟ್ಟೆ ಬಿಸಿಲು ಬರಬೇಕಿತ್ತು, ಬಿಸಿಲಿಲ್ಲ. ಏನೋ ಒಂಥರ ಚೆನ್ನಾಗಿದೆಯಾ, ಎದ್ದೇಳಕ್ಕೆ ಆಗಿಲ್ಲ. ಇವತ್ತು ನಾನು ತೊಂಡೆಕಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ಹಾಕಿದಾಗ ತೊಂಡೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ಕೇಳಿದ್ವಿ. ಇದೇನು ಮಹಾನ್ ವಿದ್ಯೆ ಅಲ್ಲ, ಆದ್ರೂ ತೋರಿಸ್ತೀನಿ. ತೊಂಡೆಕಾಯಿನ ಹೀಗೆ ಹೆಚ್ಚಿಟ್ಕೊಂಡಿದ್ದೀನಿ. ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು, ಬೇರೆ ಏನೂ ಹಾಕ್ಕೊಡಲ್ಲ, ಡೈರೆಕ್ಟಾಗಿ ಇದನ್ನ ಹಾಕ್ಕೊಬಿಡ್ತೀನಿ. ಇದು ಚೆನ್ನಾಗಿ ಬೆಂದಿದೆ. ಆವಾಗ ಒಂಚೂರು ಉಪ್ಪು, ಒಂಚೂರು ಗರಂ ಮಸಾಲೆ, ಖಾರ ಪುಡಿ, ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಹೋಗಕ್ಕ ಟಿಫಿನ್. ಇವತ್ತು ಆದಿವ್ ಲಂಚ್ಗೆ ಚಿತ್ರಾನ್ನ, ಪೊಟೇಟೊ, ಆಲೂಗೆಡ್ಡೆ, ಕ್ಯೂಕುಂಬರ್. ಸ್ನ್ಯಾಕ್ಸ್ಗೆ ಬಂದು ಪೈನಾಪಲ್. ಫ್ರೈ ಆದಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಅಷ್ಟೇ, ಮುಗೀತು ಪಲ್ಯ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇದು ಅಷ್ಟೊಂದು ಏನು ದೊಡ್ಡ ಪ್ರೊಸೀಜರ್ ಏನಿಲ್ಲ, ಏನೇನೋ ಮಸಾಲೆ ಎಲ್ಲ ಹಾಕೋದೇ ಬೇಕಾಗಿಲ್ಲ, ಬಟ್ ಟೇಸ್ಟ್ ಸಖತ್ತಾಗಿರುತ್ತೆ. ಟ್ರೈ ಮಾಡಿ. ಜಿಮ್ಮಿಗೆ ಹೊರಟಿದ್ದೀನಿ. ಜಿಮ್ಮಿಗೆ ಹೋಗೋ ವಿಡಿಯೋ ಆ್ಯಂಡ್ ಡಯಟ್ ವಿಡಿಯೋ ಎಲ್ಲ ಹಾಕಿ ಮಾಡೋಕ್ಕೆ ನನಗೆ ಸ್ವಲ್ಪ ಭಯ. ಬಿಕಾಸ್ ನನಗೆ ಅಭಿ ಥರ ಎಲ್ಲ ವೆಯ್ಟ್ ಲಾಸ್ ಆಗೋಲ್ಲ. ನನಗೆ ಸಿಕ್ಕಾಬಟ್ಟೆ ಕಷ್ಟ ನನಗೆ ವೆಯ್ಟ್ ಲಾಸ್ ಆಗೋದು. ನೋಡಿದ್ರೆ ನಾನು 69.2 ಇದ್ದೀನಿ. ಆಫ್ಟರ್ 10 ಇಯರ್ಸ್ ಇಷ್ಟು kg ಜಾಸ್ತಿ kg ಆಗಿರೋದು, ಇಷ್ಟು ದಪ್ಪ ಆಗಿರೋದು ನಾನು. ಆದಿ ಹುಡ್ದಾಗ 85 ಆ ಥರ ಏನೋ ಇದ್ದೆ. ಆದಿಗೆ 1 ವರ್ಷ ಬರ್ಡೇಲಿ ನಾನು 69 kg ಬಂದುಬಿಟ್ಟೆ. ಅಂದರೆ ವೆಯ್ಟ್ ಲಾಸ್ ಮಾಡ್ಕೊಂಡು ಬಂದುಬಿಟ್ಟೆ. ಅದಾದಮೇಲಿಂದ ಇಷ್ಟು ದಪ್ಪ ಆಗೇ ಇಲ್ಲ ನಾನು. ತುಂಬ ಜನ ನಾನು ಅಷ್ಟು ದಪ್ಪ ಇಲ್ಲ ಅಂತಾರೆ, ಬಟ್ ನಾನು ದಪ್ಪ ಆಗಿದ್ದೀನಿ. ಮೇಯ್ನಾಗಿ ಈ ಪಾರ್ಟ್ ಸಖತ್ ದಪ್ಪ ಆಗಿಬಿಟ್ಟಿದೆ. ಜಿಮ್ಗೆ ಹೋಗ್ತಾ ಇದ್ದೀನಿ. ಇದು 4th ಡೇ ಆ್ಯಕ್ಚುಲಿ. ಇವತ್ತಿನ ಎಲ್ಲ ರೆಕಾರ್ಡ್ ಮಾಡೋಣ ಅಂತ, ಯಾಕಂದರೆ ವೀಡಿಯೋ ಮಾಡಿಬಿಟ್ರೆ ಸ್ವಲ್ಪ ಭಯ ಇರುತ್ತೆ, ಚೀಟ್ ಎಲ್ಲ ಮಾಡಲ್ಲ. ಅದು ಇವತ್ತು ಪೀರಿಯಡ್ಸ್ ಬೇರೆ, ಹೋಗೋಕ್ಕೆ ಸ್ಟ್ರೆಂತ್ ಇಲ್ಲ, ಎನರ್ಜಿನೇ ಇಲ್ಲ ಒಂಚೂರು. ಆದ್ರೂ ಮನಸ್ಸು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ವೆಯ್ಟ್ ಬಂದು 69.2. ನೋಡೋಣ ಎಷ್ಟು ದಿನ ಆಗುತ್ತೆ. ನಂದು ಏಮ್ ಬಂದು ಆಗಸ್ಟ್ ನನ್ನ ಬರ್ಡೇ ಇದೆ, ಆಗಸ್ಟ್ 21. ಅಷ್ಟರೊಳಗೆ ನಾನು 63 ಇಲ್ಲ 4 ಆಗಬೇಕು ಅಂತ. ಇದೆಲ್ಲ ಪಾಸಿಬಲ್ ಆಗಿ ಗೊತ್ತಿಲ್ಲ, ಬಟ್ ನಾನು ಟ್ರೈ ಮಾಡ್ತೀನಿ. ಜಿಮ್ಮಿಗೆ ಬಂದಾಯಿತು, ಮನೇಲೆ ಸ್ವಲ್ಪ ವರ್ಕೌಟ್ ಮಾಡಿ. ಅಭಿ ಏನು ಮಾಡ್ತಾನೆ ಅದನ್ನು ಹಂಗೇನೆ ನಾನು ಕಾಪಿ ಮಾಡ್ತೀನಿ. ಮಾಸ್ಟ್ರು ಏನೂ ಹೇಳಿಲ್ಲ, ಇಬ್ಬರು ಕರೆಕ್ಟಾಗೇ ಮಾಡ್ತಿದ್ದೀರಾ, ಮಾಡಿ ಅಂದರು. ಸೊ ಹಂಗೆ ಮಾಡಿ ಮುಗಿಸಿದ್ವಿ. ಡೈಲಿ ನಾನು ಸ್ಕ್ವಾಟ್ಸ್ ಖಂಡಿತ ಮಾಡೇ ಮಾಡ್ತೀನಿ. ಮನೆಗೆ ಬರ್ತಿದ್ದಂಗೆ ಫಸ್ಟ್ ಹಾಡು ಹಾಕ್ಬಿಟ್ಟು ಮಿಕ್ಕಿದ ಕೆಲಸ. ಹಾಡು ಕೇಳಿಕೊಂಡು ಒಬ್ಬಳೇ ಕೆಲಸ ಮಾಡ್ತಾಯಿದ್ರೆ ನಮ್ಮ ತಲೆಯಲ್ಲಿ ಕಾನ್ವರ್ಸೇಷನ್ ಹೋಗ್ತಾ ಇರುತ್ತೆ. ಹಂಗೆ ಮಾಡಬೇಕಿತ್ತು, ಹಿಂಗೆ ಮಾಡಬೇಕಿತ್ತು, ಹಂಗೆ ಹೇಳ್ಬೇಕಿತ್ತು, ಅದು ಮಾಡೋಣ ಇದು ಮಾಡೋಣ ಅಂತ. ಚೆನ್ನಾಗಿರುತ್ತೆ ಒಂಥರ. ಇವತ್ತು ರಾಗಿ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇನೇ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು, ಜೊತೆಗೆ ಪುದೀನ ಚಟ್ನಿ, ಮೊಸರು ಹಾಕಿರೋ ಪುದೀನ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದೊಂದು ಕೆಲಸ ಮಾಡಬೇಕಾದ್ರೂ ಮೈಂಡಲ್ಲಿ ಎಷ್ಟು ಯೋಚನೆಗಳು ಹೋಗ್ತಾ ಇರುತ್ತೆ ಅಲ್ವಾ. ಹಾಡು ಒಂದು ಕಡೆ ಹೋಗ್ತಾ ಇದೆ, ಮೈಂಡಲ್ಲಿ ಏನೋ ಯೋಚನೆ ಮಾಡ್ತಿರ್ತೀನಿ. ಒಂದೊಂದು ಸರಿ ಗೊತ್ತಿಲ್ದಂಗೆ ಬಾಯಲ್ಲೂ ಬಂದುಬಿಟ್ಟಿರುತ್ತೆ ಸೌಂಡ್. ಮನಸ್ಸಲ್ಲಿ ಮಾತಾಡ್ಕೊಳ್ತಿದ್ದೀನಿ ಅಂತ ಬಾಯಲ್ಲೂ ಮಾತಾಡ್ಬಿಟ್ಟಿರ್ತೀನಿ. ಇವತ್ತು ನಮ್ಮ ಮನೆ ಲಂಚ್ ಬಂದು ರಾಗಿ ದೋಸೆ, ಒಂದು ಆಮ್ಲೆಟ್, ತೊಂಡೆಕಾಯಿ ಪಲ್ಯ, ಆಲೂಗೆಡ್ಡೆ ಪಲ್ಯ, ಕ್ಯೂಕುಂಬರ್ ಆ್ಯಂಡ್ ಸಕ್ಕಿ
ದಿ ಪಲ್ಲು ಎಡಿಟ್ ಅನ್ನೋ ಪೇಜಿಂದ ನನಗೊಂದು ಕೊಲಾಬ್ರೇಷನ್ ಸ್ಯಾರಿ ಬಂದಿದೆ. ಇದಕ್ಕೆ ಬ್ಲೌಸ್ ಬಂದು ಸೆಲ್ಫ್ ಥರ ಅನಿಸುತ್ತೆ. ಈ ಥರ ಪಲ್ಲು ಸ್ಯಾರಿ ಬ್ಲೌಸ್ ಬರುತ್ತೆ. ಸೊ ಅವರು ಎಲ್ಲ ನೀವು ಸ್ಟಿಚ್ಚೇನು ಮಾಡ್ಸೋದು ಬೇಕಾಗಿಲ್ಲ, ಯಾವುದಾದ್ರೂ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಬಿಟ್ಟು ಹಾಕ್ಕೊಂಡು ವಿಡಿಯೋ ಮಾಡಿ ಅಂತ ಹೇಳಿದ್ರು. ಸೊ ವಿಡಿಯೋಸ್ ಸ್ಯಾರಿ ತುಂಬ ಚೆನ್ನಾಗಿದೆ. ಬಟ್ ಇದಕ್ಕೆ ನಾನು ನೋಡಿದೆ ಗ್ರೀನ್ ಕಲರ್ ಬ್ಲೌಸ್ ನೋಡಿದೆ, ಇದು ಚೆನ್ನಾಗಿದೆ. ಬಟ್ ಇದು ಸ್ವಲ್ಪ ಹೈಲೈಟ್ ಥರ ಕಾಣಿಸ್ತಾ ಇದೆ. ನಮಗೆ ಸ್ಯಾರಿ ಪ್ರಮೋಷನ್, ಸ್ಯಾರಿ ವಿಡಿಯೋ ಮಾಡೋದ್ರಿಂದ ಸ್ಯಾರಿ ಹೈಲೈಟ್ ಆಗಿರಬೇಕು, ಅದಕ್ಕೆಲ್ಲ ಮ್ಯಾಚಿಂಗ್ ಹಾಕೋಬೇಕು, ಇಲ್ಲಾಂದರೆ ಇದು ಹೈಲೈಟ್ ಆಗೋ ಥರ ಯಾವುದಾದ್ರೂ ಹಾಕೋಬೇಕು ಅಂತ ಅಂದಾಗ ಈ ಬ್ಲೌಸ್ ನನಗೆ ಟ್ರೈ ಮಾಡೋಣ ಅನಿಸ್ತು. ಕಾಂಬಿನೇಷನ್ ಇದು ಒಂಥರ ತುಂಬ ಬ್ಯೂಟಿಫುಲ್ ಆಗಿದೆ, ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ಈ ಬ್ಲೌಸ್ ಬಂದು ನನ್ನ ಮೈಸೂರು ಸಿಲ್ಕ್ ಸ್ಯಾರಿದು. ಸೊ ಇದನ್ನು ಕ್ರಶ್ ಆಗ್ಬಿಟ್ಟೈತೆ, ಏನು ಮಾಡ್ಕೊಳ್ಳೋಣ. ಅಯನ್ ಬಾಕ್ಸ್ ಈಗ ನಾನು ಯೂಸ್ ಮಾಡ್ತಾ ಇಲ್ಲ, ಸ್ಟೀಮರ್ ತೊಗೊಂಡಾಗ್ಲಿಂದ ಅಯನ್ ಬಾಕ್ಸ್ನ ಯೂಸ್ ಮಾಡ್ತಾ ಇಲ್ಲ. ಕಾಣಿಸ್ತಿದ್ಯಾ, ಸ್ಟೀಮ್ ಬರುತ್ತೆ. ಬ್ಲೌಸ್ ಏನಾಯಿತು, ಸಖತ್ತಾಗಿ ಮ್ಯಾಚ್ ಆಯಿತು ಈ ಪಿಂಕ್ ಸ್ಯಾರಿಗೂ ಪರ್ಪಲ್ ಬ್ಲೌಸ್ಗೂ. ಪ್ರಮೋಷನ್ ಮಾಡಿ ವಿಡಿಯೋನೂ ಹಾಕಾಯಿತು. ಸ್ಯಾರಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಸಾಫ್ಟ್ ಆಗಿದೆ. 2.5 ತಿಂಗಳಾಗಿತ್ತು ವ್ಯಾಕ್ಸ್ ಐಬ್ರೋಸ್ ಎಲ್ಲ ಮಾಡಿಸಿ. ಸೊ ಕರೆದಿದ್ದೆ, ಮನೆಗೆ ಬಂದು ಮಾಡಿಕೊಟ್ರು ಅಕ್ಕ. ಡೈಲಿ 2 ಜೊತೆ ಬಟ್ಟೆ, ಅದು ಸ್ಕೂಲ್ದು ನಮ್ಮ ಜಿಮ್ದು ಡೈಲಿ ಬಟ್ಟೆ ಒಗಿಬೇಕು, ಡೈಲಿ ಬಟ್ಟೆ ಮಡಚಬೇಕು. ಒಂದಿನ ಬಟ್ಟೆ ಮಡಿಸ್ಲಿಲ್ಲ ಅಂದರೆ ಮನೆ ತುಂಬ ಬಟ್ಟೆ ಥರನೇ ಅನಿಸುತ್ತೆ. ಪಿಲ್ಲೋ ಕವರ್ ಆಗಾಗ ಚೇಂಜ್ ಮಾಡ್ತಾನೆ ಇರಬೇಕು. ನಮ್ಮ ಮನೇಲಿ ಅಬಿಗೊಂದು ಪಿಲ್ಲೋ ಕವರ್, ನನಗೊಂದು ಪಿಲ್ಲೋ ಕವರ್, ಆದಿಗೊಂದು ಪಿಲ್ಲೋ ಕವರ್. ಸೊ ಹಂಗೆ, ಯಾಕಂದರೆ ಒಬ್ರದ್ದೊಬ್ರು ಯೂಸ್ ಮಾಡಲ್ಲ. ಆದಿವ್ಗೆ ಚಿಕ್ಕದಾಗಿರುತ್ತೆ, ನಂಗೆ ಸಾಫ್ಟ್ ಆಗಿರುತ್ತೆ, ಅಬಿಗೆ ಗಟ್ಟಿಗೆ ಬೇಕು. ಹಾಗೆ ಆದಿವ್ ಸ್ಕೂಲಿಂದ ಬಂದ ರೆಗ್ಯುಲರಾಗಿ ಕರ್ಡ್ ರೈಸ್ ಕೊಡಬೇಕು, ಕಲಿಸ್ಕೊಟ್ಟೆ. ಅವ್ನು ಸ್ಕೂಲಿಂದ ಬರ್ತಿದ್ದಂಗೆ ಕರ್ಡ್ ರೈಸ್ ತಿನ್ಕೊಂಡು ಟಿ ವಿ ನೋಡ್ತಾನೆ. ಯೂಟ್ಯೂಬಲ್ಲೂ ಬಂದು ಅವ್ನು ಕ್ರಿಕೆಟೇ ನೋಡೋದು. ಓಣಮ್ ಆಗಸ್ಟಿಗೆ ಬರ್ತಾ ಇದೆ. ಸೊ ಫುಲ್ ವೈಟ್ ಸ್ಯಾರಿಗಳು ಹವಾ ಇನ್ಮೇಲೆ 5 ಥರ ವೈಟ್ ಸ್ಯಾರಿ ಕಳಿಸಿದ್ದಾರೆ, ಸಖತ್ತಾಗಿದೆ. ಇದನ್ನೆಲ್ಲ ವೀಡಿಯೋ ಮಾಡ್ಬಿಟ್ಟು ವಾಪಸ್ ಕಳಿಸ್ಬಿಡ್ಬೇಕು, ಬಿಕಾಸ್ ಇದು ನಾನು ಇಟ್ಕೊಂಡು ಏನೂ ಮಾಡೋದು ಇಲ್ಲ ಅಲ್ಲ. ತುಂಬ ಚೆನ್ನಾಗಿದ್ದಾವೆ. ಇವತ್ತು ಊಟ ಏನಂದರೆ ಹೊರಗಡೆಯಿಂದ ಸೂಪ್ ತಂದು ಸೂಪ್ ಕುಡ್ದಾಯಿತು. ಅಭಿಷೇಕ್ ಬಂದು ತುಂಬ ಹೇಳಿದ ಮೇಲೆ ಅವನು ವರ್ಕೌಟ್ ವಿಡಿಯೋ ಆ್ಯಂಡ್ ಅವನು ಡಿಫ್ರೆಂಟ್ ಕೈಂಡ್ ಆಫ್ ವಿಡಿಯೋಗೆ ತಮಿಳ್ ಚಾನಲ್ ಓಪನ್ ಮಾಡಿದ್ದಾನೆ, ವ್ಲಾಗ್ಗೆ ಅಂತ. ಸೊ ಆಲ್ ದಿ ಬೆಸ್ಟ್ ಅಭಿಷೇಕ್. ನಮಸ್ಕಾರ ಕನ್ನಡ ಮಕ್ಕಳೇ, ಚೆನ್ನಾಗಿದ್ದೀರಾ? ಮಕ್ಕಳೇ ಎಲ್ಲ ಅವರು, ಜನಗಳು, ಜನರೇ, ಜನರೇಷನೇ. ಸೊ ನಾನು ಕನ್ನಡದಲ್ಲಿ ಕಿಡ್ಸ್ ಎಲ್ಲ ಕಿಡ್ಸ್. ಸೊ ಹೊಸ ಚಾನೆಲ್ ಒಂದು ಓಪನ್ ಮಾಡಿದ್ದೀನಿ ತಮಿಳಲ್ಲಿ, ಅಭಿಯುಂ ನಾನುಂ ಬ್ಲಾಗ್ಸ್. ಅಭಿಯುಂ ನಾನುಂ ಅಂದರೆ ನಾನು ಅಭಿ, ಒಳಗಡೆ ನಾನು ಅಭಿಯುಂ ನಾನುಂ. The fight between the outside Abhi and the inside Abhi, that is what it's called, Abhiyum Nanu. ಕೆಲವೊಬ್ರು ಅಭಿಯು ನಾನು ಅಂದ್ರೆ ನಾನು ಬ್ಲಾಗ್ ಮಾಡ್ತಿದ್ದೀನಿ ಅನ್ಕೊಂಡಿದ್ದಾರೆ. ಇಲ್ಲ, ಇದು வந்து ನನ್ನ ಇನ್ನರ್ ಇದು ಫೀಲಿಂಗ್ ಪ್ಲಸ್ ಔಟ್ಸೈಡ್ ಫೀಲಿಂಗ್, ಅದು ಎರಡು ಒಂದು ಮ್ಯಾನೇಜ್ ಮಾಡೋದು தான் ಅದು ಅಭಿಯುಂ ನಾನು ಬ್ಲಾಗ್ಸ್. ಇಬ್ರು ವರ್ಕೌಟ್ ಮಾಡ್ತಾ ಇದ್ದೀವಿ, ಡಯಟ್ ಮಾಡ್ತಾ ಇದ್ದೀವಿ, ಎಲ್ಲ ಕರೆಕ್ಟಾಗಿ ಆಗುತ್ತೆ. ಅವನಿಗೂ ವೆಯ್ಟ್ ಲಾಸ್ ಬೇಗ ಆಗುತ್ತೆ, ನನಗೆ ತುಂಬ ಕಷ್ಟ. ಲಾಸ್ಟು 2 ಇಯರ್ಸ್ ಬ್ಯಾಕ್ ಅಲ್ವಾ, 2 ಇಯರ್ಸ್ ಇನ್ನೂ ಆಗಿಲ್ಲ. ಅವಾಗ ಜಿಮ್ ಮಾಡ್ತಿದ್ವಿ, ಆಲ್ಮೋಸ್ಟ್ 8 ತಿಂಗಳು ಮಾಡಿದ್ದೀವಿ. 1 kg ನಾನು ಕಮ್ಮಿ ಆಗಿಲ್ಲ. ಅವ್ನು ನೋಡಿದ್ರೆ 5-6 kg ಕಮ್ಮಿ ಆಗ್ಬಿಟ್ಟಿದ್ದ, 1 kg ಕಮ್ಮಿ ಆಗಿಲ್ಲ. ಏನಾಯ್ತು ಇವತ್ತು, ಡಲ್ ಆಗಿದೆಯಾ? ಕೋಲ್ಡ್ ಆಯಿತು. ಆದಿವ್ಗೆ ಟಾನ್ಸಿಲ್ಸ್ ಆಪ್ರೇಷನ್ ಆಗಿತ್ತು. ಅದಾದಮೇಲೆ ಇವಾಗಲೇ ಅವನಿಗೆ ಗಂಟ್ಲು ನೋವು ಬಂದಿರೋದು. 1 ವರ್ಷ ಆಯ್ತಾ ಆದಿವ್ ಆಪ್ರೇಷನ್ ಆಗಿ? ಇವಾಗಲೇ ಗಂಟ್ಲು ನೋವು ಬಂದಿದ್ದು. ಏನಕ್ಕೆ ಬಂದಿದೆ ಅಂತ ಅವನ್ನೇ ಕೇಳಿ, ಹೇಳು, ನಿಜ ಹೇಳು, ಏನಕ್ಕೆ ಬಂತು ಅಂತ. ನಾನು ಯಾವಾಗಲೂ ಮಿಸ್ ಮಾಡಲ್ಲ ನನ್ನ ನೈಟ್ ರೊಟೀನ್. ಹಲ್ಲುಜ್ಜಿ, ಮುಖ ತೊಳೆದು, ಸಿರಮು ಇಲ್ಲ ಕ್ರೀಮು ಏನೋ ಹಚ್ಕೊಂಡು ಮಲ್ಕೊಳ್ತೀನಿ. 99.9% ಮಿಸ್ ಮಾಡಲ್ಲ. ಯಾವುದಾದ್ರೂ 1% ಯಾವಾಗಲಾದರೂ ಮಿಸ್ ಮಾಡ್ತೀನಿ ಖಂಡಿತ. ಈಗ ನನ್ನ ಜೊತೆ ನನ್ನ ಮಗನು ಹಲ್ಲುಜ್ಜಿ, ಮುಖ ತೊಳೆದು, ಲಿಪ್ ಬಾಮ್ ಹಾಕ್ಕೊಂಡೆ ಮಲ್ಕೊಳ್ಳೋದು. ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ
ಭುಜನ ಎಲ್ಲ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಮಲ್ಕೊಂಡ್ರೆ ಒಳ್ಳೆ ನಿದ್ರೆ ಬರುತ್ತೆ. ಇವೆರಡು ಇರುತ್ತಲ್ಲ ಇಲ್ಲಿ ಜಾಯಿಂಟ್, ಇದನ್ನು ಕಾಮಿಡಿ ಆಗಿದೆ. ಇದನ್ನೊಂದು 10 ಟೈಮ್ಸ್, ಇದು ಆ್ಯಂಟಿ ಕ್ಲಾಕಲ್ಲಿ 10 ಟೈಮ್ಸ್ ವಜ್ರಾಸನದಲ್ಲಿ ಕುತ್ಕೊಂಡು ಒಂದು 5 ಮಿನಿಟ್ಸ್ ಹಿಂಗೆ ರಿಲ್ಯಾಕ್ಸ್ ಮಾಡಿ ಆಮೇಲೆ ನಿದ್ರೆ ಮಾಡಿ ಚೆನ್ನಾಗಿ ನಿದ್ರೆ ಬರುತ್ತೆ. ಓಕೆ, ಗುಡ್ ನೈಟ್. ನಾಳೆ ಇನ್ನೊಂದು ವ್ಲಾಗಲ್ಲಿ ನೋಡೋಣ. ಬಾಯ್.